ಒಬ್ಬ ಮನುಷ್ಯ ಎಷ್ಟೇ ಉತ್ತಮ ಶಿಕ್ಷಣವನ್ನು ಮತ್ತು ಸಮಾಜದಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಅವನಿಗೆ ಮಾನವೀಯ ಮೌಲ್ಯಗಳ ಅರಿವು ಇಲ್ಲ ಅಂತ ಅಂದರೆ ಅದಕ್ಕೆ ಬೆಲೆ ಇರೋದಿಲ್ಲ. ಸೊ ಹಾಗಾಗಿ ನೀತಿ ಪಾಠಗಳು ತುಂಬ ಮುಖ್ಯ. ಇವತ್ತಿನ ನೀತಿ ಕತೆ ಮಾವಿನ ಮರ, ಅರಳಿ ಮರ ಮತ್ತು ಜೇನುನೊಣ. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟ ಅರಣ್ಯದಲ್ಲಿ ಮಾವಿನ ಮರ ಮತ್ತು ಅರಳಿ ಮರ ಉತ್ತಮ ಸ್ನೇಹಿತರಾಗಿರ್ತಾರೆ. ಆ ಕಾಡಿನಲ್ಲಿ ಸ್ವಲ್ಪ ಅಡಿಗಳ ದೂರದಲ್ಲೇ ಇಬ್ಬರು ಇರ್ತಾರೆ. ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದರೂ ಕೂಡ ಇಬ್ಬರು ವ್ಯಕ್ತಿತ್ವ ತುಂಬ ವಿಭಿನ್ನ. ಮಾವಿನ ಮರ ವಿನಯಶೀಲನಾಗಿದ್ದರೆ ಅದೇ ಅರಳಿ ಮರ ತುಂಬ ಕೋಪಿಷ್ಟ. ಒಂದು ದಿನ ಹೀಗೆ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಜೇನು ರಾಣಿ ಅಂತ ಸೌಂಡ್ ಮಾಡಿಕೊಂಡು ಈ ಮರಗಳ ಹತ್ರ ಬರುತ್ತೆ. ಇದರಿಂದ ಅರಳಿ ಮರಕ್ಕೆ ತುಂಬ ಕೋಪ ಬರುತ್ತೆ. ನಾವಿಬ್ಬರು ಇಲ್ಲಿ ಮಾತಾಡ್ತಿರ್ಬೇಕಾದ್ರೆ ಈ ಥರ ಸೌಂಡ್ ಮಾಡ್ಕೊಂಡು ಬರ್ತೀವಿ, ನಿಮಗೆ ಗೊತ್ತಾಗಲ್ವಾ ಅಂತ ಅರಳಿ ಮರ ಕೇಳುತ್ತೆ. ಆಗ ಜೇನು ರಾಣಿ, ಕ್ಷಮಿಸಿ, ನಾನು ನನ್ನ ಮನೆ ಕಟ್ಟಲು ಒಳ್ಳೆಯ ಮರಗಳನ್ನು ಹುಡುಕ್ತಾ ಇದ್ದೀನಿ, ನಿಮ್ಮಿಂದ ಏನಾದರೂ ಹೆಲ್ಪ್ ಆಗುತ್ತಾ ಅಂತ ಕೇಳೋಣ ಅಂತ ಬಂದೆ ಅಂತ ಜೇನು ರಾಣಿ ಹೇಳುತ್ತೆ. ಇದನ್ನು ಕೇಳ್ತಾ ಇದ್ದಂಗೆ ಅರಳಿ ಮರಕ್ಕೆ ಕೋಪ ಬಂದು ಜೇನು ರಾಣಿಗೆ, ನಿನ್ನ ಒಬ್ಬಳ ಶಬ್ದವನ್ನೇ ನನಗೆ ಕೇಳೋಕ್ಕಾಗ್ತಾ ಇಲ್ಲ, ಅಂಥದ್ರಲ್ಲಿ ಸಾವಿರಾರು ಜೇನುನೊಣಗಳನ್ನು ಕರ್ಕೊಬಂದು ನಮ್ಮ ಮರದಲ್ಲಿ ಜೇನುಗೂಡು ಕಟ್ಟಿದ್ರೆ ನಾವು ಶಾಂತಿಯಿಂದ ಇರೋಕ್ಕಾಗತ್ತಾ? ನಾನಂತೂ ಯಾವುದೇ ಕಾರಣಕ್ಕೂ ಮನೆ ಕಟ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಖಂಡಿತವಾಗಿ ಹೇಳುತ್ತೆ. ಇದನ್ನೆಲ್ಲ ಕೇಳಿದ ಜೇನು ರಾಣಿಗೆ ಬೇಜಾರಾಗಿ ಅಲ್ಲಿಂದ ಹೊರಡೋಕ್ಕೆ ಸಿದ್ಧ ಆಗ್ತಿದ್ದಾಗ ಮಾವಿನ ಮರನೂ ಇದನ್ನು ಕೇಳಿಸ್ಕೊಂಡು ಬೇಜಾರಾಗುತ್ತೆ. ಆಗ ಮಾವಿನ ಮರ ಅರಳಿ ಮರ ಕೇಳುತ್ತೆ, ಅಲ್ಲ ಗೆಳೆಯ, ನೀನು ಇಷ್ಟು ದೊಡ್ಡ ಮರ ಇಟ್ಕೊಂಡಿದೀಯಾ, ಸೊ ಅಲ್ಲಿ ಯಾವುದಾದ್ರೂ ಒಂದು ಸಣ್ಣ ಕೊಂಬೆಯಲ್ಲಿ ಜೇನು ಹುಳಗಳು ಜೇನಿನ ಗೂಡನ್ನು ಕಟ್ಕೊಳ್ಳಿ ಬಿಡು ಅಂತ ಮಾವಿನ ಮರ ಹೇಳಿದಾಗ, ನಿನಗೆ ಅಷ್ಟೊಂದು ಕರುಣೆ ಇದ್ದರೆ ನೀನೇ ನಿನ್ನ ಮರದಲ್ಲಿ ಜಾಗ ಕೊಡು, ನಾನೊಂದು ಅಷ್ಟೊಂದು ಉದಾರಿ ಅಲ್ಲ ಅಂತ ಅರಳಿ ಮರ ಮಾವಿನ ಮರಕ್ಕೆ ಹೇಳುತ್ತೆ. ಆಗ ಮಾವಿನ ಮರ ಹೊರಡ್ತಿದ್ದಂತಹ ಜೇನು ರಾಣಿನ ತಡೆದು, ತೊಂದರೆ ಇಲ್ಲ ಜೇನು ರಾಣಿ, ಬೇಕಾದರೆ ನೀನೇ ನನ್ನ ಮರದಲ್ಲಿ ಜೇನುಗೂಡನ್ನು ಕಟ್ಕೋಬೋದು, ನನಗೆ ಯಾವುದೇ ಥರಂಥ ಅಭ್ಯಂತರ ಇಲ್ಲ ಅಂತ ಹೇಳುತ್ತೆ. ಜೇನು ರಾಣಿ ಖುಷಿಯಿಂದ ಹೊರಡ್ತಾಳೆ ತನ್ನ ಸೇನೆನ ಕರ್ಕೊಂಬರೋದಕ್ಕೆ. ಸ್ವಲ್ಪ ದಿನದ ನಂತರ ಮರವನ್ನು ಕಡಿಯುವಂಥ ಕೆಲಸಗಾರರು ದಟ್ಟ ಅರಣ್ಯದಲ್ಲಿ ಮರಗಳನ್ನ ಹುಡ್ಕೊಂಡು ಬರ್ತಾ ಇರ್ತಾರೆ. ಆಗ ಈ ಮಾವಿನ ಮರ ಮತ್ತು ಅರಳಿ ಮರ ಅವ್ರ ಕಣ್ಣಿಗೆ ಬೀಳುತ್ತೆ. ಆಗ ಆ ಮರ ಕಟ್ ಮಾಡೋದ್ರಲ್ಲಿ ಒಬ್ಬ ಹೇಳ್ತಾನೆ, ವಾಹ್, ಮರಗಳು ತುಂಬ ಬಲಿಷ್ಠವಾಗಿ ಬೆಳೆದಿವೆ, ಈ ಮಾವಿನ ಮರನ ಫಸ್ಟ್ ಕಟ್ ಮಾಡೋಣ ಅಂತ ಹೋಗ್ತಾರೆ. ಆಗ ಅಲ್ಲಿದ್ದ ಇನ್ನೊಬ್ಬ ಹೇಳ್ತಾನೆ, ನೋಡಲ್ಲಿ ಮರದ ಕೊಂಬೆಯಲ್ಲಿ ಜೇನುಗೂಡಿದೆ, ನಾವು ಕಟ್ ಮಾಡೋಕ್ಕೆ ಹೋದರೆ ಅವು ನಮ್ಮನ್ನು ಕಚ್ಚಿ ಗಾಯಗೊಳಿಸ್ತವೆ, ಹಾಗಾಗಿ ಮಾವಿನ ಮರದ ತಂಟೆಗೆ ನಾವು ಹೋಗೋದು ಬೇಡ, ಇಲ್ಲೇ ಪಕ್ಕದಲ್ಲಿ ದೊಡ್ಡ ಅರಳಿ ಮರ ಇದೆ, ಇದನ್ನು ನಾವು ಕಟ್ ಮಾಡಿದ್ರೆ ನಮಗೆ ತುಂಬ ರೆಂಬೆ ಕೊಂಬೆಗಳು ಸಿಗ್ತವೆ, ಹಾಗಾಗಿ ಮಾವಿನ ಮರದ ತಂಟೆಗೆ ನಾವು ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ತಾರೆ. ಇದನ್ನು ಕೇಳಿದ ಮಾವಿನ ಮರಕ್ಕೆ ಬೇಜಾರಾದರೆ ಅರಳಿ ಮರ ತುಂಬ ಭಯದಿಂದ ನಡುಗ್ತಾ ಇರತ್ತೆ. ಬಟ್ ಮರ ಕಡಿಯೋರು ಆಲದ ಮರದ ಹತ್ರ ಹೋಗಿ ಇನ್ನೇನು ಕಡಿಬೇಕು ಅನ್ನುವಾಗ ಮಾವಿನ ಮರ ಜೇನುನೊಣಗಳಿಗೆ ಸಹಾಯ ಮಾಡಿ ಅಂತ ಕೇಳ್ಕೊಳತ್ತೆ. ಮೊದಲು ಜೇನುನೊಣಗಳಿಗೆ ಕೋಪ ಇದ್ದರೂ ಕೂಡ ಮಾವಿನ ಮರದ ಸಹಾಯವನ್ನು ನೆನೆದು ಓಕೆ ಹೆಲ್ಪ್ ಮಾಡೋಣ ಅಂತ ಅವು ಎಲ್ಲ ಒಟ್ಟಾಗಿ ಮರ ಕಡಿಯೋರನ್ನು ಅಟ್ಯಾಕ್ ಮಾಡ್ತವೆ. ಇದರಿಂದ ಭಯಗೊಂಡ ಮರ ಕಡಿಯುವವರು ಕಾಡಿನಿಂದ ಓಡಿ ಹೋಗ್ತಾರೆ. ಇದನ್ನು ನೋಡಿದ ಆಲದ ಮರಕ್ಕೆ ತನ್ನ ದೊಡ್ಡ ತಪ್ಪಿನ ಅರಿವಾಗತ್ತೆ. ಸಹಾಯದಲ್ಲಿರೋರಿಗೆ ಸ್ವಲ್ಪ ಸಹಾಯ ಮಾಡಿದರೆ ಏನೂ ತೊಂದರೆ ಇಲ್ಲ ಅಂತ ಅದಕ್ಕೆ ಮನದಟ್ಟಾಗತ್ತೆ. ಅದು ಜೇನುನೊಣಗಳ ಹತ್ತಿರ ಬಂದು, ಮಿತ್ರರೇ, ನಾನು ನಿಮ್ಮ ಸಹಾಯಕ್ಕೆ ಬರಲಿಲ್ಲ, ಆದರೆ ಇವತ್ತು ನನ್ನ ಪ್ರಾಣ ಹೋಗೋದ್ರಲ್ಲಿತ್ತು, ಆದರೆ ನೀವು ನನ್ನನ್ನು ರಕ್ಷಿಸಿದ್ರಿ, ನಿಮಗೆ ತುಂಬ ಧನ್ಯವಾದಗಳು. ಹಾಗೆ ನಾನು ಏನಾದರೂ ನಿಮ್ಮ ಮನಸ್ಸನ್ನು ನೋಯಿಸಿ ತಪ್ಪು ಮಾಡಿದರೆ ನಾನು ದಯವಿಟ್ಟು ಕ್ಷಮಿಸಿ, ನೀವು ಬೇಕಾದರೆ ನನ್ನ ಮರದಲ್ಲೂ ಕೂಡ ಬಂದು ನಮ್ಮ ಮನೆಯನ್ನು ಕಟ್ಕೋಬೋದು ಅಂತ ಹೇಳಿ ಕ್ಷಮೆಯನ್ನು ಕೇಳುತ್ತೆ. ಈ ಒಂದು ಸನ್ನಿವೇಶದಿಂದ ತುಂಬ ಕೋಪಿಷ್ಟ ಹಾಗೂ ನಿರ್ದಯಿಯಾಗಿದ್ದಂತಹ ಅರಳಿ ಮರ ಕೂಡ ಒಳ್ಳೆಯ ವ್ಯಕ್ತಿತ್ವವನ್ನು ಕಂಡುಕೊಳ್ಳುತ್ತೆ. ಹಾಗೆ ಮಾವಿನ ಮರ
ಹಳ್ಳಿ ಮರ ಮತ್ತು ಜೇನುನೊಣಗಳು ಉತ್ತಮ ಸ್ನೇಹಿತರಾಗಿ ಅರಣ್ಯದಲ್ಲಿ ತಮ್ಮ ದಿನಗಳನ್ನು ದೂಡ್ತವೆ. ಸೊ ಇದರ ನೀತಿ ಪಾಠ ಏನು? ಇದರ ನೀತಿ ಪಾಠ ಏನಪ್ಪ ಅಂತ ಅಂದರೆ, ನೀವು ಸಹಾಯದಲ್ಲಿರೋರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ, ಹಾಗೆ ಅವರನ್ನು ಹೀಯಾಳಿಸ್ಬೇಡಿ ಅನ್ನೋದು. ಇದನ್ನು ನಮ್ಮ ಮಾನವೀಯ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು? ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಸಮ್ ಪೀಪಲ್ ಟೆಂಡ್ ಟು ಬಿಹೇವ್ arrogantly. Such people are not humble and modest. It may be because they think that they are better than others in terms of position, power, knowledge and beauty, etc. They are usually driven by sense of false pride about themselves. Arrogant people care little about other people's views or emotions. They are overconfident and tend to brag. They often see others as a threat and do not mind pulling others down with any possible means. Arrogance is often misunderstood as confidence, but there is a clear difference. Confident people never behave as though they are better than others. They do not hurt others' feeling and never try to pull others down. In the story, the people tree behaved arrogantly with the bees and they probably thought he was better or more important than any other tree. He did not care about their need and flatly refuses to provide them with the shelter. Unlike him, the mango tree was not arrogant. Rather, he was kind enough to offer helps to swarm of bees. He was almost as large and graceful as the people tree. But he was humble and did not talk to with the bees rudely. It is a person's humility, not arrogance, that evokes respect among others. Therefore, we must be humble in our behavior with others, be it our peers or subordinates.